ಆಜಾದ್ ಯುವ ಫೌಂಡೇಶನ್ ವತಿಯಿಂದ ತಾಲೂಕಿನ ತಿಮ್ಮರಾಯಸ್ವಾಮಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಈ ವೇಳೆ ಶಿಕ್ಷಕಿ ಅಮೃತ ಮಾತನಾಡಿ, ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಪಾಲ್ಗೊಳ್ಳುವ ಮೂಲಕ ತಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಹಾಗೂ ತಮ್ಮ ತಂದೆ ತಾಯಿಯರಿಗೆ ಕೀರ್ತಿ ತರಬೇಕೆಂದು ಕಿವಿಮಾತು ಹೇಳಿದರು. ಆಜಾದ್ ಫೌಂಡೇಶನ್ ಮುಖ್ಯಸ್ಥ ಆನೇಕಲ್ ರವಿ ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಹೆಚ್ಚು ಅವಕಾಶಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಆಜಾದ್ ಫೌಂಡೇಶನ್ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಿರಿಯ ಸಾಹಿತಿಗಳು ಗಣೇಶ್, ತಿಮ್ಮರಾಯಸ್ವಾಮಿ ಶಾಲೆಯ ಮುಖ್ಯ ಶಿಕ್ಷಕಿ ಸುಧಾ, ಶಾಲಾ ಶಿಕ್ಷಕರು ಮತ್ತು ಆಜಾದ್ ಯುವ ಫೌಂಡೇಶನ್ ನ ನಾಗರಾಜ್, ಶ್ರೀನಿವಾಸ್, ವಿನಯ್, ಸಂತೋಷ್, ಮಧುರೆಡ್ಡಿ, ಮಹೇಶ್, ಜಯಂತ್ ಮತ್ತಿತರರು ಹಾಜರಿದ್ದರು. ಆಜಾದ್ ಯುವ ಫೌಂಡೇಶನ್ ನ ಅಧ್ಯಕ್ಷರು ರವಿರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲೊಂದಾದ 51ನೇ ವಿಧಿಯ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ. ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕ ಒಪ್ಪುವುದಿಲ್ಲ. ಸಂವಿಧಾನದ ಮೂಲಭೂತ ಕರ್ತವ್ಯದ ಆಶಯದಂತೆ ಮೌಢ್ಯತೆ ಮತ್ತು ಅಂಧಕಾರವನ್ನು ರೂಪಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ದಿನದಂದು ಪ್ರತಿಜ್ಞೆ ಮಾಡುತ್ತೇನೆ. ಒಂದು ಸಾರಿ ಶಾಲೆಯಲ್ಲಿ ಶಿಕ್ಷಕರು ಏನೆಲ್ಲ ಹೇಳ್ತಾರೆ ನೆನಪಿಸ್ಕೊಳ್ಳಿ, ಪಾಠನ ನೆನಪಿಸ್ಕೊಳ್ಳಿ, ಅದೇ ಅರ್ಥ ಓದ್ರಿ. ಕೂತ್ಕೊಂಡು ಹೋದ್ರು ಅಂತ ಬುಕ್ ತೆಗೆದು ಪಾಕೆಟ್ ಮಾಡೋದು ತುಂಬಾ ಕಷ್ಟದ ಕೆಲಸ. ನಾವು ಸ್ಟೂಡೆಂಟ್ಸ್ ಆದಾಗ ಅದೆಲ್ಲ ಕಷ್ಟ ನಮಗೂ ಗೊತ್ತಾಗಿದೆ. ಆದ್ರೆ ರೀಕಾಲ್ ಮಾಡ್ಕೊಳ್ಳಿ, ತುಂಬಾ ತಲೆಯಲ್ಲಿ ಉಳಿಯುತ್ತೆ. ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳ್ತೀನಿ, ಯಾರು ಒಂದು ಇಂಗ್ಲಿಷ್ ಅಲ್ಲಿ ಒಂದು ಇದಿದೆ, ವೇಸ್ಟ್ ಯುವರ್ ಟೈಮ್, ವೇಸ್ಟ್ ಯುವರ್ ಲೈಫ್, ಮಾಸ್ಟರ್ ಯುವರ್ ಟೈಮ್, ಮಾಸ್ಟರ್ ಯುವರ್ ಲೈಫ್. ಯಾರು ಈ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಸಮಯನ ವೇಸ್ಟ್ ಮಾಡ್ಕೊತೀರಾ, ನಿಮ್ ಲೈಫ್ನೇ ನೀವು ವೇಸ್ಟ್ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಟೈಮ್ಗೆ, ಸಮಯಕ್ಕೆ ಬೆಲೆ ಕೊಡ್ತೀರಾ, ಮುಂದೆ ನಿಮ್ಮ ಜೀವನ ಆ ಟೈಮ್ ನಿಮ್ಗೆ ಆ ಬೆಲೆಯನ್ನ ತೋರಿಸುತ್ತೆ. ನೀವು ಮುಂದೆ ಒಂದು ಒಳ್ಳೆ ದೊಡ್ಡ ವ್ಯಕ್ತಿಗಳಾಗಿ ಬೆಳೀತೀರಾ, ಸಮಾಜ ಗುರುತಿಸುವಂತಹ ವ್ಯಕ್ತಿಗಳಾಗಿ ಬೆಳೀತೀರಾ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಉತ್ತಮ ಸಾಧನೆ ಮಾಡ್ಬೇಕಂದ್ರೆ, ಒಂದು ಉಚ್ಚದ ಏನಾದ್ರೂ ಒಂದು ಸಂಪತ್ತನ್ನ ಪಡಿಬೇಕಂದ್ರೆ ಅದಕ್ಕೋಸ್ಕರ ಸಣ್ಣದಲ್ಲಿ ಏನಾದ್ರು ಕಳ್ಕೋಬೇಕು. ಅಂದ್ರೆ ಸಣ್ಣ ನಿದ್ದೆಯನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಸಾಕು, ಅಥವಾ ಅದ್ರ ಕಡೆ ಸ್ವಲ್ಪ ಗಮನ ಹರಿಸದೇನೆ ಸಾಧನೆ ಕಡೆ ಗಮನ ಕೊಟ್ರೆ ನೀವು ಎಷ್ಟೆಲ್ಲ ಸಾಧನೆ ಮಾಡ್ಬೋದು ಅನ್ನೋದನ್ನ ಅವರು ಬಹಳ ಸುಂದರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನ ಖಂಡಿತ ನೀವು ಕೇಳಿಸ್ಕೊಂಡಿದ್ದೀರಾ, ಅಷ್ಟೇ ಅಲ್ಲ ಅದನ್ನ ನಿಮ್ ಜೀವನಕ್ಕೆ ತಗೋತೀರಾ ಅಂತ ಅನ್ಕೊಂತ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಆಜಾದ್ ಯುವ ಫೌಂಡೇಶನ್ ಸತತವಾಗಿ 3 ವರ್ಷಗಳಿಂದ ನಾವು ಸಾಮಾಜಿಕ ಹಾಗೂ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೂ ಈ ದಿನ ಏನಂದ್ರೆ ಸರ್ ಮಂಜು ಸರ್ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ನಾವು ನಿನ್ನೆ ಮಂಗಳವಾರ ಸತತ 50 ಜನ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ 2 ಮಕ್ಕಳು ವಿಜೇತರಾಗಿದ್ದಾರೆ ಹಾಗೂ ಈ ಆಜಾದ್ ಯುವ ಫೌಂಡೇಶನ್ ಮುಂದಿನ ದಿನಗಳಲ್ಲಿ ಅತಿ ಹಾಗೂ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಮತ್ತು ಪ್ರತಿಯೊಬ್ಬರೆಲ್ಲ ಶುಭಾಶಯಗಳು. ಒಂದು ಹೊರಗಡೆಯಿಂದ ಯಾರೋ ಬಂದು ನಿಮ್ಗೊಂದು
ಕಾಂಪಿಟೇಷನ್ ಕಂಡಕ್ಟ್ ಮಾಡಿ ಅದ್ರಲ್ಲಿ ಪ್ರೈಸಸ್ ಕೊಟ್ರೆ ನಮ್ಮನ್ನ ಯಾರೋ ಗುರುತಿಸಿದ್ದಾರೆ, ಹೊರಗಡೆಯವರು ಗುರುತಿಸ್ತಿದಾರಲ್ಲ ಅಂತ ಅನ್ಸುತ್ತಲ್ವಾ ಅಲ್ವಾ? ಸೊ ಆ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇರುವಂತಹ ರವಿ ಮತ್ತು ಅವರ ತಂಡಕ್ಕೆ ಒಂದು ಧನ್ಯವಾದವನ್ನ ಚಪ್ಪಾಳೆ ಮೂಲಕ ತಿಳಿಸೋಣ. ಇದೇ ರೀತಿ ಅವರ ಒಂದು ಈ ಒಂದು ನಿಸ್ವಾರ್ಥ ಕೆಲಸ ಮತ್ತೆ ಈ ಮನೋಭಾವ ಇದೆಯಲ್ಲ, ಅದು ಇವ್ರು ಎಲ್ಲಿ ಬೇಕಾದ್ರೂ ಮಾಡ್ಬೋದಿತ್ತು. ಬೇರೆ ಯಾರ್ದೋ ಒಂದ್ ಸ್ವಲ್ಪ ಏನೋ ಒಂದು ಬಡ ಜನಕ್ಕೋ ಬೇರೆ ಯಾರ್ಯಾರು ಮಾಡ್ಬೋದಿತ್ತು. ಆದ್ರೆ ಶಾಲೆಗಳಲ್ಲೇ ಯಾಕಪ್ಪ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ಮುಂದೆ ಬರುವಂತಹ ಪ್ರಜೆಗಳು, ನಮ್ಮ ದೇಶದ ಭವಿಷ್ಯ, ನೀವು ನಿಮ್ಮನ್ನ ಈಗ ಗುರುತಿಸಿ ಅಥವಾ ನಿಮಗೆ ತಲುಪುವಂತಹ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ, ನಿಮ್ಮಲ್ಲೂ ಈ ನಾಯಕತ್ವದ ಗುಣಗಳು ಬೆಳೆಸ್ಕೊಂಡ್ರೆ ನಮ್ಮ ದೇಶ ಮತ್ತಷ್ಟು ಮುನ್ನೆಲೆಗೆ ಒಂದು ಒಳ್ಳೆ ಸ್ಥಿತಿಗೆ ಬರ್ಬೋದು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇವರ ಒಂದು ಬಳಗಕ್ಕೆ ಆ ದೇವರು ಇನ್ನಷ್ಟು ಶಕ್ತಿಯನ್ನ ಕೊಟ್ಟು ಇನ್ನಷ್ಟು ಉತ್ತಮ ಕಾರ್ಯಗಳನ್ನ ಮಾಡೋ ರೀತಿ ದೇವರ ಸ್ಫೂರ್ತಿಯನ್ನ ಕೊಡ್ಲಿ. ಹಾಗೆ ಇವರ ಬಳಗ ಮತ್ತಷ್ಟು ದೊಡ್ಡದಾಗಲಿ. ಈಗೇನು ಇವರ ಬಳಗದಲ್ಲಿ ಸಂಖ್ಯೆ ಇದೆ ಅದು ಮತ್ತಷ್ಟು ದೊಡ್ಡದಾಗಲಿ. ಎಲ್ಲರೂ ಇದೇ ಮನಸ್ಥಿತಿ ಹೊಂದಿರೋರು ಅವರ ಬಳಗಕ್ಕೆ ಸೇರ್ಕೊಳ್ಳಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ನಮ್ಮ ಗಣೇಶನ ಬಗ್ಗೆ ಅಷ್ಟೊಂದು ಹೇಳಿದ್ರಲ್ಲ, ಅವರು ಸಾಮಾನ್ಯದವರಲ್ಲ, ಬಡ ಕುಟುಂಬದಿಂದ ಬಂದ ನಿಜ. PhD ಮಾಡಿದ್ದಾರೆ ಅವರು, ಯೂನಿವರ್ಸಿಟಿ PhD ಗೊತ್ತಾ ನಿಮ್ಗೆ? PhD ಮಾಡಿ ಟೀಚರ್ ಆಗಬೇಕು ಅಂತ ಇವತ್ತು HR ಮ್ಯಾನೇಜರ್ ಆಗಿದ್ದಾರೆ. ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಹೆಲ್ಪ್ ಮಾಡಿ ಈ ಮಟ್ಟಿಟ್ಟಿದ್ದಾರೆ. ಅವ್ರು ತೋರಿಸೋಲ್ಲ, ಏನಿದ್ರು ಸೂಪರ್ ಆಗಿರ್ತಾರೆ. ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಗಣೇಶ ನಿಮ್ಗೆ ಆಜಾದ್ ಯುವ ಫೌಂಡೇಶನ್ ಸದಸ್ಯರು ಏನಿದಾರೋ ಎಲ್ಲರೂ